ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಅದೇ ರೀತಿಯಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ನಮಸ್ಕಾರ ತಿಳಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ಈಗಾಗಲೇ ಹಳೆಯ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ನಿಮಗೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಬಗ್ಗೆ ಎಲ್ಲರೂ ಕಾತುರರಾಗಿದ್ರಿ. ರಿಸಲ್ಟ್ ಏನಪ್ಪ ಅಂತಂದರೆ ಶನಿವಾರ ಅಥವಾ ಸೋಮವಾರ ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರವನ್ನು ತಿಳಿಸಿದ್ದೆ. ಎಲ್ಲರೂ ಏನು ಮಾಡಿದರೆ ಕಾತುರದಿಂದ ಆ ಒಂದು ರಿಸಲ್ಟ್ಗಾಗಿ ಇನ್ನೂ ಕಾಯ್ತಾ ಇದ್ದೀರಿ. ಇನ್ನೂ ಆ ಒಂದು ರಿಸಲ್ಟ್ ಬರುವಂಥ ನಿರೀಕ್ಷೆ ಸಾಧ್ಯವಾಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಈಗಾಗಲೇ ನಿಮಗೆ ತಿಳಿದು ಬರುವಂಥ ಮಾಹಿತಿ ಪ್ರಕಾರ ನಿಮ್ಮ ಏನು ಶಿಕ್ಷಕರ ಬಳಗ ಏನಿದೆಯಲ್ಲ, ನಮ್ಮ ಕರ್ನಾಟಕದಾದ್ಯಂತ ಶಿಕ್ಷಕ ಬಳಗ ಈಗಾಗಲೇ ಪ್ರತಿ ವರ್ಷವೂ ಪರೀಕ್ಷೆಗಳು ಮಾರ್ಚ್ ಅಂತ್ಯದಲ್ಲಿನೇ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಮುಗಿದು ಹೋಗ್ತಾ ಇತ್ತು. ಆದರೆ ಈ ವರ್ಷ ಏನಪ್ಪ ಅಂದರೆ ಎಲ್ಲ ಪರೀಕ್ಷೆಗಳು ಮಾರ್ಚ್ 6ನೇ ತಾರೀಕಿನವರೆಗೂ, ಅಂದರೆ ಈ ಒಂದು ಏಪ್ರಿಲ್ 6ನೇ ತಾರೀಕಿನವರೆಗೂ, ಅಂದರೆ ಶಾಲೆ ರಜೆ ಕೊಡುವವರೆಗೂ ಕೂಡ ಪರೀಕ್ಷೆಗಳು ನಡೀತಾನೆ ಇದ್ವು. ಆ ಒಂದು ಕಾರಣದಲ್ಲಿ ಎಲ್ಲ ಶಿಕ್ಷಕರು ಏನಪ್ಪ ಅಂದರೆ ಈಗ ಹೈಸ್ಕೂಲಲ್ಲಿರುವಂಥ ಶಿಕ್ಷಕರುಗಳು ಕೂಡ ಏನು ಇವ್ಯಾಲ್ಯೂಯೇಷನ್ಗಳಿಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಒಂದು ಪ್ರೈಮರಿ ಸ್ಕೂಲ್ನಿರುವಂಥ ಟೀಚರ್ಸ್ಗಳಿಗೂ ಕೂಡ ಏನು ಇಂಗ್ಲೀಷ್ ಟ್ರೈನಿಂಗ್ ಅಂತ ಹೇಳಿ ಮತ್ತೊಂದು ಏನು ಹಲವಾರು ಕಾರ್ಯಗಳಿಗೆ ಅವ್ರನ್ನೂ ಕೂಡ ಟ್ರೈನಿಂಗ್ಗಳಿಗೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಈಗಾಗಲೇ ಏನು ಮಾಡ್ತಿದ್ದಾರೆ ಅಂತಂದರೆ ಗಣತಿ ಏನು ಈ ಜನಗಣತಿ ಏನು ಬರ್ತಾ ಇದೆ, ಈ ಒಂದು 2 ತಿಂಗಳ ರಜೆಯಲ್ಲಿ ಎಲ್ಲ ಶಿಕ್ಷಕರುಗಳು ಕೂಡ ಟ್ರೈನಿಂಗಲ್ಲಿ ಭಾಗಿಯಾಗಿದ್ದಾರೆ. ಈಗ ಎಲ್ಲರೂ ನಮ್ಮ ಶಿಕ್ಷಕರ ಬಳಗೂ ಕೂಡ ಎಲ್ಲರೂ ಕೂಡ ಏನಾಗಿದ್ದಾರಪ್ಪ ಅಂದರೆ ಟ್ರೈನಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಆದರ್ಶ ವಿದ್ಯಾಲಯ ರಿಸಲ್ಟ್ ಏನಾಗ್ತಾ ಇದೆ ಅಂತಂದರೆ ತಡವಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ನಮ್ಗೆ ದೊರಕಿದೆ. ಅದನ್ನು ನಾವು ಏನು ಹಲವಾರು ಕಡೆ ವಿಚಾರಣೆ ಮಾಡಿ ನೋಡಿದ್ವಿ. ಆದರೆ ನಮಗೆ ತಿಳಿದು ಬಂದಿದ್ದು ಇದೇ ಒಂದೇ ಮಾಹಿತಿ, ಏನಂದರೆ ಎಲ್ಲ ಶಿಕ್ಷಕರು ಏನು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಮತ್ತು 10ನೇ ತರಗತಿ ಪ್ರವೇಶ ಏನೋ ಪರೀಕ್ಷೆಗಳು ಮುಗಿದಿದ್ದಾವೆ, ಅದರ ಇವ್ಯಾಲ್ಯೂಯೇಷನ್ಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಒಂದು ಇಂಗ್ಲೀಷ್ ಟ್ರೈನಿಂಗ್ ಅಂತ ಹಾಕಿದ್ದಾರೆ. ಆ ಇಂಗ್ಲೀಷ್ ಟ್ರೈನಿಂಗ್ನಲ್ಲಿ ಎಲ್ಲ ಟೀಚರ್ಸ್ಗಳು ಈಗಾಗಲೇ ತುಂಬಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಗಣತಿ ಕಾರ್ಯದಲ್ಲೂ ಕೂಡ ಅವರು ಏನು ತುಂಬ ಅದರಲ್ಲೇ ಏನು ತಮ್ಮ ಸಮಯವನ್ನು ಅದರಲ್ಲಿ ಅವರಿಗೆ ಕಳೆದು ಹೋಗ್ತಾ ಇದೆ. ಈ ಒಂದು ಕಾರಣದಿಂದ ಈ ಒಂದು ಪ್ರವೇಶ ಪರೀಕ್ಷೆಗಳು ಏನಾಗ್ತಾ ಇದೆ ಅಂತಂದರೆ ಅದರ ರಿಸಲ್ಟ್ ಏನಾಗ್ತಾ ಇದೆ ತಡವಾಗಿದೆ ಅನ್ನುವಂಥ ಮಾಹಿತಿ ನಮಗೀಗ ದೊರಕ್ತಾ ಇದೆ. ಹೌದಾ, ಇದಿಷ್ಟು ಮಾಹಿತಿ. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಚಾನಲ್ನ. ನಿಮಗೆ ರಿಸಲ್ಟ್ ಬಂದ ತಕ್ಷಣ ಏನು ಮಾಡ್ತೀನಿ, ನಾನು ಒಂದು ವಿಡಿಯೋ ಮುಖಾಂತರ ಆ ಒಂದು ರಿಸಲ್ಟನ್ನು ನಾನು ನಿಮಗೇನು ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಆದಷ್ಟು ಸಬ್ಸ್ಕ್ರೈಬ್ ಆಗಿರಿ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮುಖಾಂತರ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಓಕೆ, ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳು. ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿರಿ.